Students, welcome back to Statistics by Savita. Today I want to discuss with you a passing package. Okay, and one more thing, students, here in my Telegram channel, I uploaded all the PDFs and recently I uploaded the 1 mark and 2 marks, the model question paper answers. Just go through it and search Telegram page Statistics by Savita. ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ ಅಂತ ನೀವು ಸರ್ಚ್ ಮಾಡಿ ಅದರಲ್ಲಿ ಹೋದರೆ ನಿಮಗೆ ಇಂಪಾರ್ಟೆಂಟು ಮಾಡೆಲ್ ಕ್ವಶನ್ ಪೇಪರು, ಇಂಪಾರ್ಟೆಂಟ್ PDFs, 1 ಮಾರ್ಕ್ 2 ಮಾರ್ಕ್ಸ್ ಆನ್ಸರ್ಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ. ಜಸ್ಟ್ ಗೋ ಥ್ರೂ ಮಾಡಿರಿ. ಓಕೆ, 100 of 100 ಸ್ಕೋರ್ ಮಾಡಿ. ದೆನ್ ಟುಡೇ ಐ ವಾಂಟ್ ಟು ಡಿಸ್ಕಸ್ ವಿತ್ ಯು ಅ ಪಾಸಿಂಗ್ ಪ್ಯಾಕೇಜ್. ನೀವಲ್ಲಿ ಕಮೆಂಟಲ್ಲಿ ಯಾರೋ ಹಾಕಿದ್ರಿ, ಮೆಸೇಜ್ ಮಾಡಿದ್ರಿ, ಪಾಸಿಂಗ್ ಪ್ಯಾಕೇಜ್ ಹೇಳ್ಕೊಡಿ ಮೇಡಮ್ ಅಂತ. ಅದ್ರ ಪ್ರಕಾರ ನಾನು ಪಾಸಿಂಗ್ ಪ್ಯಾಕೇಜ್ನ ಒಂದು ರೆಡಿ ಮಾಡಿದ್ದೀನಿ. ಇಲ್ಲಿ ನಿಮ್ಗೆ ಆಲ್ರೆಡಿ ಐ ಡಿಸ್ಕಸ್ ದ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಎವ್ರಿಥಿಂಗ್, ಬಟ್ ದ ಹೋಲ್ ಸ್ಟಾಟಿಸ್ಟಿಕ್ಸ್. ಬಟ್ ಇನ್ ದಿಸ್ ವಿಡಿಯೋ, ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ವಿಡಿಯೋ. Just I considered 4 chapters: the vital statistics, index number, time series, and interpolation and extrapolation. Students, here just you observe passing package of this vital statistics. The first chapter contains 26 marks. The second one is index number, that is 38 marks. The time series is 26 marks and interpolation and extrapolation carries 7 marks over here. Okay, if you perfect in this 4 chapters, the 4 chapter marks are 97 marks. 90 total it is 97 marks. ನೋಡ್ರಿ ಇಲ್ಲೇ ನಿಮಗೆ ಇದು 4 ಚಾಪ್ಟರ್ ಕೂಡ ನಿಮಗೆ ಕ್ವಶನ್ ಪೇಪರ್ ಒಳಗಿರೋದು 97 ಮಾರ್ಕ್ಸ್ ಕ್ವಶನ್ಸ್ ಬರ್ತದೆ. 97 ಮಾರ್ಕ್ಸ್ ಕ್ವಶನ್ ಬರ್ತದೆ. ಬಟ್ ನಿಮಗೆ ಇಲ್ಲಿ 10 ಮಾರ್ಕ್ಸ್ 4 ಕ್ವಶನ್ಸ್ ಕವರ್ ಆಗೋದ್ರಿಂದ ಇಲ್ಲಿ 2 10 ಮಾರ್ಕ್ಸ್ ನೀವು ಬಿಟ್ಟು ಓನ್ಲಿ ಯು ಆರ್ ರೈಟಿಂಗ್ 2 10 ಮಾರ್ಕ್ಸ್. ನೀವು ಬರಿತಾ ಇರೋದಲ್ಲಿ 2 10 ಮಾರ್ಕ್ಸ್ ಮಾತ್ರ. ದಟ್ಸ್ ವೈ ಇಫ್ 97 ಮೈನಸ್ ದಟ್ 20, you are getting a passing marks is 77 marks. The passing marks is 77 marks. ನೋಡ್ರಿ ಇಲ್ಲಿ 77 ಮಾರ್ಕ್ಸ್ ನಿಮ್ಗೆ ಗ್ಯಾರಂಟಿ. ಇದು 4 ಚಾಪ್ಟರ್ ಮಾತ್ರ ಮಾಡಿದ್ರಿಲ್ಲ. 2022 ಕ್ವಶನ್ ಪೇಪರ್ ಅಲ್ಲಿ ಇರೋದು 2022 ಓನ್ಲಿ ಫಾರ್ ದಿಸ್ ಇಯರ್. ಓಕೆ, ದೆನ್ ಇಲ್ಲಿ 5 ಮಾರ್ಕ್ಸ್ ನಿಮ್ಗೆ ಯಾವ್ಯಾವ್ದು ಅಂದ್ರೆ ವೈಟಲ್ ಸ್ಟಾಟಿಸ್ಟಿಕ್ಸ್ 2 ಕ್ವಶನ್, ಇಂಡೆಕ್ಸ್ ನಂಬರ್ 2 ಕ್ವಶನ್, ಟೈಮ್ ಸೀರೀಸ್ 2 ಕ್ವಶನ್ ಅಂಡ್ ಇಂಟರ್ಪೋಲೇಷನ್ ಎಕ್ಸ್ಟ್ರಾಪೋಲೇಷನ್ 1 ಕ್ವಶನ್ ಕಂಪಲ್ಸರಿ ಕ್ವಶನ್. ದೀಸ್ ಆರ್ ಕಂಪಲ್ಸರಿ and you have to solve out of 15, you have to solve any 8 in that. But here in the 4th chapter carries a 7 questions are there, 7 questions. Then you are writing a 7 questions into 5, you are getting a 35 marks. ಇಲ್ಲಿ ನೀವು ನಾ 1 ಮಾರ್ಕ್ 2 ಮಾರ್ಕ್ಸ್ ಬಿಟ್ಟಿನಿ ಅಂತಂದ್ರೂ 1 ಮಾರ್ಕ್ 2 ಮಾರ್ಕ್ಸ್ ನಿಮಗೆ ಬರ್ದಿಲ್ಲ ಅಂದ್ರೂ ಬರೀ 5 ಮಾರ್ಕ್ಸ್ ಇಂದ ಮಾಡ್ಕೊಂಡ್ರೆ 35 ಮಾರ್ಕ್ಸು. 10 ಮಾರ್ಕ್ಸ್ ಇಂದ 2 ಕ್ವಶನ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ 20 ಮಾರ್ಕ್ಸು. ಟೋಟಲ್ ನಿಮಗೆ 55 ಮಾರ್ಕ್ಸ್ಗೆ ಮೋಸ ಇಲ್ಲ. ಇಲ್ಲಿ 55 ಮಾರ್ಕ್ಸ್ನ ನೀವು ಇಲ್ಲಿ ಮಾಡಬಹುದು. 55 ಮಾರ್ಕ್ಸ್ನ ಓನ್ಲಿ 4 ಚಾಪ್ಟರ್ಸ್ ಅಲ್ಲಿ. 5 ಮಾರ್ಕ್ಸು ಯಾವ್ಯಾವ್ದು ಕ್ವಶನ್ ಬರ್ಬೋದು? ಇದೆರಡು ಯಾವುದು? ಟೈಮ್ ಸೀರೀಸ್ 1 ಕ್ವಶನ್, ಇಂಟರ್ಪೋಲೇಷನ್, ಎಕ್ಸ್ಟ್ರಾಪೋಲೇಷನ್. ಯಾವ ಕ್ವಶನ್ಸ್ ಬರ್ಬೋದು ಇಲ್ಲಿ? ಗ್ಯಾರಂಟಿ ಕ್ವಶನ್ಸ್ ಯಾವುದು ಅಂತಂದ್ರೆ 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ನೋಡಿ, ವೈಟಲ್ ಸ್ಟಾಟಿಸ್ಟಿಕ್ಸ್ ಫಸ್ಟ್ ಕ್ವಶನ್ ಇರುತ್ತಾ. ಫಸ್ಟ್ ನಿಮ್ಗೆ 1 ಮಾರ್ಕ್ 10 ಕ್ವಶನ್ಸ್ ಇರ್ತದ. 2 ಮಾರ್ಕ್ಸ್ ಅಲ್ಲಿ ನಿಮ್ಗೆ ಅಲ್ಲಿ 15 ಕ್ವಶನ್ಸ್ ಇರ್ತದ ಪ್ಲಸ್ 15 ಕ್ವಶನ್, 30 ಕ್ವಶನ್ಸ್ ಆದ್ಮೇಲೆ 31 ದ ವೈಟಲ್ ಸ್ಟಾಟಿಸ್ಟಿಕ್ಸ್ ನಂಬರ್ ಈಸ್ 31. ದಟ್ ಈಸ್ ದ ಫಸ್ಟ್ ಕ್ವಶನ್ ಈಸ್ ಇಟ್ ಮೇ ಬಿ CBR and GFR. It may be a CBR, calculation of CBR and GFR, or otherwise they may ask only GFR or they may ask only TFR. Okay, the fertility, the whole fertility is covered in one question. ನಿಮಗೆ ಇಲ್ಲಿ ಕೇಳೋ ಕ್ವಶನ್ ಅವರು CBR, ಮೇಲ್ ಪಾಪ್ಯುಲೇಷನ್ ಫೀಮೇಲ್ ಪಾಪ್ಯುಲೇಷನ್ ಕೊಟ್ಬಿಟ್ಟು
ಇಲ್ಲಿ ಅಲ್ಲಿ CBR ಮತ್ತೆ GFR ಕೇಳ್ಬೋದು. ಬರೇ ಫೀಮೇಲ್ ಪಾಪ್ಯುಲೇಷನ್ ಕೊಟ್ರೆ GFR ಕೇಳ್ಬೋದು. ಓನ್ಲಿ 15 to 49 ಏಜ್ ಗ್ರೂಪ್ ಅಂಡ್ ಫೀಮೇಲ್ ಪಾಪ್ಯುಲೇಷನ್ ಅಂಡ್ ಬರ್ಸ್ ಇಫ್ ದೇ ಗಿವನ್ ದೇ ಮೇ ಆಸ್ಕ್ ಆಸ್ ಅ TFR ಕ್ವಶನ್. ಇಲ್ಲಿ TFR ಕ್ವಶನ್ ನಿಮ್ಗೆ ಬರಬಹುದು. ದೆನ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಒನ್ ಮೋರ್ ಕ್ವಶನ್ ಏನದು ಅಂದ್ರೆ ನಿಮ್ಗೆ ಇರೋದಲ್ಲೇ 3 ಪಾರ್ಟ್ಸ್. ಒಂದು ಫರ್ಟಿಲಿಟಿ, ಒಂದು ರಿಪ್ರೊಡಕ್ಷನ್ ರೇಟು, ಒಂದು ಮಾರ್ಟಾಲಿಟಿ. ಹೌದಾ? ಈಗ ವೈಟಲ್ ಸ್ಟ್ಯಾಟಿಸ್ಟಿಕ್ ಅಲ್ಲಿ ನಿಮ್ಗೆ ಫರ್ಟಿಲಿಟಿ ಒಂದು ಕ್ವಶನ್ ಕವರ್ ಆಗ್ಬಿಡ್ತಲ್ಲಿ. ಫರ್ಟಿಲಿಟಿ ಒಂದು ಕ್ವಶನ್ ಕವರ್ ಆಯ್ತು. ಸೆಕೆಂಡ್ ಕ್ವಶನ್ ಅಲ್ಲಿ ನಿಮ್ಗೆ GRR ಕೇಳ್ಬೋದು. ಓನ್ಲಿ GRR. ದೇ ಮೇ ಆಸ್ಕ್ ಫಾರ್ ಓನ್ಲಿ NRR or otherwise the mortality questions may be a IMR, NMR and MMR, all the 3 included. Maybe you solved in one question in the midterm also and preparatory also, the one of the question and one question is from textbook, it is there. The IMR, NMR and MMR, all the 3 ಮೂರು ಕೂಡಿಸ್ಬಿಟ್ಟು ಒಂದ ಕ್ವಶನ್ ನಿಮಗೆ ಮಾರ್ಟಾಲಿಟಿ ಕೇಳಬಹುದು. or otherwise ಇನ್ನೊಂದು ಕ್ವಶನ್ ಯಾವ್ದು ಬರ್ತದಪ್ಪ ಅಂದ್ರೆ STDR ಡೆತ್ ರೇಟ್ಸ್ ಕೊಟ್ಬಿಟ್ಟು. ಡೆತ್ ರೇಟ್ಸ್ ಅಂದಾಗಿಲ್ಲ ASDR is already calculated. The ASDR is already, ಇದು ASDR ಇರ್ತದೆ ಇದು. ಓಕೆ, ಇಟ್ ಈಸ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್. STDR ಕೊಡ್ಬೋದು. ಇದು ಕೊಟ್ಬಿಟ್ರು TFR ಕೊಟ್ಬಿಟ್ರು ಅಂದ್ರೆ ಇಲ್ಲಿ ಏನ್ ಉಳಿತು ನಿಮ್ಗೆ? ಇಲ್ಲ GRR NRR ಉಳಿತು, ಅದು 10 ಮಾರ್ಕ್ ಬರ್ಬೋದು. ಓಕೆ, they may ask these compulsory questions, vital statistic this one and vital statistic this question. If you are perfect in that, you will get a 10 marks over there. Then the third question is a index number. Index number is having it is a big chapter it is, but also the first they may ask the unweighted arithmetic mean or geometric mean, unweighted aggregate is also very easy. Okay, aggregative method is also, and or otherwise the weighted arithmetic or geometric mean. Weighted arithmetic mean or geometric mean. The one more question is the index number. Compulsory one question ಇದೆ. 2 ಕ್ವಶನ್ ಒಳಗೆ ಒಂದು CPI ಇರ್ತದೆ ನಿಮ್ಗೆ, ಗ್ಯಾರಂಟಿ ಕ್ವಶನ್ ಇರ್ತದೆ. ಇದು CPI either family budget method or aggregative expenditure method ಇರ್ಬೋದು. ಇವೆರಡು ಕ್ವಶನ್ ಅಲ್ಲಿ ಒಂದ್ ಯಾವ್ದಾರ ನಿಮ್ಗೆ CPI ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಆರ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಇರ್ತದ ಒಂದು ಕ್ವಶನ್. ಆರ್ ಅದರ್ವೈಸ್ ಇದ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಮೇ ಬಿ ಕೆಲ್ಲೀಸ್. ಇದನ್ನ ಇಲ್ಲಿ ಅನ್ವೇಟೆಡ್ ವೇಟೆಡ್ ಕೇಳೇ ಇಲ್ಲಪ್ಪ, CPI ಕೇಳ್ಯಾರ ಅಂತಂದ್ರೆ ಮೇ ಬಿ CPI. ಅಂಡ್ ದ ಒನ್ ಮೋರ್ ಕ್ವಶನ್ ಈಸ್ ದೇ ಮೇ ಆಸ್ಕ್ ಕೆಲ್ಲೀಸ್ ಇಲ್ಲಿ ಕೇಳಿಲ್ಲ ಅಂದ್ರೆ 2 ಮಾರ್ಕ್ಸ್ ಬರ್ತದೆ ನಿಮ್ಗೆ. ಓಕೆ, Kelly's question only they are asking a Q. Q is not a base year, not a current year, or otherwise value index number. Otherwise only P1 Q1 divided by P0 Q0 into 100, the value index number they may ask, or otherwise a quantity index number. Last year's quantity, past year's quantity index number, or Marshall Edgeworth quantity index number they may ask for a 5 marks question. ಓಕೆ, ಇದು ನಿಮಗೆ ಕೆಲ್ಲೀಸು ವ್ಯಾಲ್ಯೂ ಇಂಡೆಕ್ಸ್ ನಂಬರ್, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಇಲ್ಲಿ ಅಂದ್ರೆ ಒಂದು 50% ಬರ್ಬೋದು. ಬಟ್ ಇದೇನದಾವಲ್ಲ ಇದು ಅನ್ವೇಟೆಡ್ ಅರ್ಥಮೆಟಿಕ್ ಮೀನು, ಜಾಮೆಟ್ರಿಕ್ ಮೀನ್, ಆರ್ ವೇಟೆಡ್ ಜಾಮೆಟ್ರಿಕ್ ಮೀನ್ ಆರ್ ಅರ್ಥಮೆಟಿಕ್ ಮೀನು, CPI ಪ್ರಾಬ್ಲಮ್ಸ್ 99% ಇಟ್ ಈಸ್ ಅ ಗ್ಯಾರಂಟಿ ಕ್ವಶನ್. ಇದ್ರೊಳಗೆ ನಿಮ್ಗೆ ಗ್ಯಾರಂಟಿ ಕ್ವಶನ್ ಇದು ಇಂಡೆಕ್ಸ್ ನಂಬರ್ದು 2 ಕ್ವಶನ್ ಆಯ್ತಾ. ಈಗ ಇಲ್ಲಿ 10 ಮಾರ್ಕ್ಸ್ ಕವರ್ ಆಯ್ತು ನಿಮ್ಗೆ. 10 + 10 20 ಮಾರ್ಕ್ಸ್ ಇಲ್ಲಿ ಕವರ್ ಆಯ್ತು. The time series ಅಲ್ಲಿ it's a very easy. The first one is a moving average question is compulsory. The first question, that is either it may be a 3 yearly, 4 yearly or 5 yearly. It may be a 3 yearly, 4 yearly ಅಥವಾ 5 yearly question it is. And the one more time series is straight line trend is a fitting, only fitting. A ಕಂಡುಹಿಡಿತೀರಿ, B ಕಂಡುಹಿಡಿತೀರಿ, y is equals to a plus bx, you are substituting. And the one more year they will give as a estimating.
ದ ಫ್ಯೂಚರ್ ಇಯರ್, ದ ಒನ್ ಮೋರ್ ಫ್ಯೂಚರ್ ಇಯರ್ ದೇ ಆರ್ ಗಿವಿಂಗ್. ಇಲ್ಲಿ ಟೈಮ್ ಸೀರೀಸ್ ಅಲ್ಲಿ ಒಂದು ನಿಮಗೆ ಮೂವಿಂಗ್ ಎವರೇಜ್ ಕಂಪಲ್ಸರಿ, ಸೆಕೆಂಡ್ ಕ್ವಶನ್ ಸ್ಟ್ರೇಟ್ ಲೈನ್ ಟ್ರೆಂಡ್, ಫಿಟ್ಟಿಂಗ್ of a straight line trend or linear trend. Okay, this is a compulsory question, this one. And the interpolation and extrapolation, what they ask, interpolation extrapolation ಇರುದಲ್ಲ ಎರಡು ಮೆಥಡ್ ಅದಾವ ನಿಮಗೆ, ಒಂದು binomial expansion method and the one more is a Newton's difference method. Okay, Newton's approximation difference method, that you have to either binomial or Newton's method. ಇಲ್ಲಿ binomial ಅರ ಬರ್ಬೋದು ಅಥವಾ Newton's ಅರ ಬರ್ಬೋದು. ಇದಿಷ್ಟು ನೀವು ಇಷ್ಟು ಕ್ವಶನ್ಸ್ ಮಾಡ್ಕೊಂಡ್ರಿ ಅಂದ್ರೆ 35 marks is a guarantee question. 35 marks you are getting easily. Okay, then 10 marks is the vital statistics, maximum STDR only, or otherwise if STDR they asked for a 5 marks question, they are giving ASDR. if they ASDR ಕೊಟ್ಟಾರಂದ್ರೆ ಅದು 5 marks ಕೊಟ್ಟಿರ್ತಾರೆ. STDR ಇಲ್ಲಿ ಕೊಟ್ಟಿಲ್ಲ ಅಂತಂದ್ರೆ GRR NRR ಇನ್ಕ್ಲೂಡೆಡ್, GRR ಅಂಡ್ NRR ಎರಡು ಕೂಡಿಸ್ಬಿಟ್ಟು ಒಂದು ಕ್ವಶನ್ ನಿಮ್ಗೆ ಸರ್ವೈವಲ್ ರೇಟು ಅಲ್ಲಿ ಕೊಟ್ಬಿಟ್ಟು ಒಂದು ಕ್ವಶನ್ ಇಲ್ಲಿ ಕೊಡಬಹುದು, STDR or GRR and NRR question. And the one more question is, that is a index number. Second question is a index number, that is a, it may be the weighted aggregative index number, that is last year's. And here the one more thing ಇಲ್ಲಿ ನಿಮಗೆ ಪ್ರೈಸ್ ಇಂಡೆಕ್ಸ್ ನಂಬರ್ ಮಾತ್ರ ಕೇಳ್ತಾರೆ. ಇಲ್ಲಿ ಪ್ರೈಸ್ ಇಂಡೆಕ್ಸ್ ನಂಬರ್, ಇಲ್ಲಿ ಎಕ್ಸ್ಪೆಂಡಿಚರ್ ಇರುವುದಿಲ್ಲ, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಇರುವುದಿಲ್ಲ. ಎಕ್ಸ್ಪೆಂಡಿಚರ್ ಕೇಳಿದ್ರು ನಿಮ್ಗೆ ಇಲ್ಲೇ ಕೇಳ್ಬೋದು 5 ಮಾರ್ಕ್ಸ್ಗೆ, ಬಟ್ ಇಲ್ಲಿ ಮಾತ್ರ ಕೇಳೋದಿಲ್ಲ. ಇಂಡೆಕ್ಸ್ ನಂಬರ್ ಈಸ್ ಅ ಗ್ಯಾರಂಟಿ. ಪ್ರೈಸ್ ಇಂಡೆಕ್ಸ್ ನಂಬರ್, ದಟ್ ಈಸ್ ಅ ಲಾಸ್ಟ್ ಪಿಯರ್ಸ್, ಪಾಸ್ಟೇಸ್, ಮಾರ್ಷಲ್ ಎಜ್ವರ್ತ್ ಇರ್ಬೋದು, ಡಾರ್ಬಿಶ್ ಬೋಲೆ ಆರ್ ಫಿಶರ್ಸ್ ಇಂಡೆಕ್ಸ್ ನಂಬರ್, ದಟ್ ಈಸ್. ಅಂಡ್ ಇನ್ ದಿಸ್ ಇದ್ರೊಳಗೆ ನಿಮಗೆ ಯಾವುದಾದ್ರೂ 3 ಕ್ವಶನ್ ಕೇಳ್ತಾರ, ಯಾವುದಾದ್ರೂ 3 ಕ್ವಶನ್, ಮೇ ಬಿ ಲಾಸ್ಟ್ ಪಿಯರ್ಸ್, ಪಾಸ್ಟೇಸ್, ಮಾರ್ಷಲ್ ಎಜ್ವರ್ತ್, ಪಾಸ್ಟೇಸ್, ಮಾರ್ಷಲ್ ಎಜ್ವರ್ತ್, ಡಾರ್ಬಿಶ್ ಬೋಲೆ, ಮಾರ್ಷಲ್ ಎಜ್ವರ್ತ್, ಡಾರ್ಬಿಶ್ ಬೋಲೆ ಅಂಡ್ ಫಿಶರ್ಸ್ ಇರ್ಬೋದು. ಇಲ್ಲಿ ಫಿಶರ್ಸ್ TRT ಅಂಡ್ FRT ಬರೋದ್ರಿಂದ ಈ 4 ಒಳಗೆ ನಿಮಗೆ ಎಕ್ಸ್ಪೆಕ್ಟೆಡ್ ಅದ, ಈ 4ರೊಳಗೆ ಎಕ್ಸ್ಪೆಕ್ಟೆಡ್ ಪ್ರೈಸ್ ಇಂಡೆಕ್ಸ್ ನಂಬರ್ ನಿಮಗೆ ಕೇಳಬಹುದು. ದಟ್ ಈಸ್ ದೆನ್ ಇಂಡೆಕ್ಸ್ ನಂಬರ್ ಇಲ್ಲಿ ಬಂದ್ಬಿಟ್ಟು ಸರ್ ನೆಕ್ಸ್ಟ್ ಕ್ವಶನ್ ಈಸ್ ಇಂಡೆಕ್ಸ್ ನಂಬರ್, ದಟ್ ಈಸ್ ಅ TRT ಅಂಡ್ FRT. TRT ಅಂಡ್ FRT ನಿಮಗೆ ಕ್ವಶನ್ ಫಸ್ಟ್ ಅವರು ಕ್ಯಾಲ್ಕುಲೇಟ್ ಮಾಡ್ಬೇಕು. ನೀವು ಇಲ್ಲಿ ಇಂಡೆಕ್ಸ್ ನಂಬರ್, ಫಿಶರ್ಸ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ 2 ಮಾರ್ಕ್ಸ್ ಇರ್ತದಲ್ಲೇ ನಿಮ್ಗೆ. ಟೇಬಲ್ ಕ್ಯಾರೀಸ್ ಅ 4 ಮಾರ್ಕ್ಸ್ ಅಂಡ್ ದ ಫಿಶರ್ಸ್ ಇಂಡೆಕ್ಸ್ ನಂಬರ್ ಈಸ್ ಅ 2 ಮಾರ್ಕ್ಸ್, TRT 2 ಮಾರ್ಕ್ಸ್ ಅಂಡ್ FRT 2 ಮಾರ್ಕ್ಸ್. ದ ಟೋಟಲ್ ಈಸ್ ದಟ್ ಈಸ್ ಅ 10 ಮಾರ್ಕ್ಸ್ ಕ್ವಶನ್ ಇಟ್ ಈಸ್. ನೀವಿಲ್ಲಿ 2 ಕ್ವಶನ್ ಮಾಡ್ಬೇಕಲ್ಲ, ಒಂದು ಕ್ವಶನ್ STDR ಮಾಡಿಬಿಟ್ಟು ಒಂದು ಕ್ವಶನ್ ಇದನ್ನ ಚೂಸ್ ಮಾಡ್ಕೋರಿ, ಪರ್ಫೆಕ್ಟ್ ಆಗಿ ಮಾಡ್ಕೋರಿ. ಬಟ್ ಇಲ್ಲಿ ನೀವು 2 ಕ್ವಶನ್ ಮಾಡೋದಕ್ಕಿಂತ 3 ಕ್ವಶನ್ ಮಾಡಿದ್ರೆ ಬೆಟರ್. ನೀವು ಇಲ್ಲಿ ಒಂದು ಎಕ್ಸ್ಟ್ರಾ ಕ್ವಶನ್ ಮಾಡಿಟ್ರೆ ವಿಚ್ ಒನ್ ಕ್ಯಾರೀಸ್ ಅ ಮೋರ್ ಮಾರ್ಕ್ಸ್ ಅಲ್ಲ, ಆ ಕ್ವಶನ್ ಅನ್ನ ನಾವೇನ್ ಮಾಡ್ತೀವಿ ಅಲ್ಲೇ ಕನ್ಸಿಡರ್ ಮಾಡ್ತೇವಿ. ಯಾವ್ದು ಕಡಿಮೆ ಮಾರ್ಕ್ಸ್ ಬಂದಿರ್ತದೆ, ಈಗ 3 ಕ್ವಶನ್ ಈಗ ಒಂದು ಸ್ಟೂಡೆಂಟ್ ಬರೆದ್ರು ಅಂತಂದ್ರ, ಈಗ STDR ಬಂದಿತ್ತು, ಇಲ್ಲೇ ಲಾಸ್ಟ್ ಪಿಯರ್ಸ್, ಪಾಸ್ಟೇಸ್, ಮಾರ್ಷಲ್ ಎಜ್ವರ್ತ್ ಬಂದಿತ್ತು, TRT FRT. If a student is writing all the 3, if the one question carries a 10 marks and this carries a 8 marks and this question is a 10 marks, ಇಲ್ಲಿ ಇದು 10 ಇದು 8 ಇದು 10 ಬಂತಂತಂದ್ರೆ 3 ಕ್ವಶನ್ ಬರ್ದಿದ್ರಿ ಅಂತ ಇಟ್ಕೋರಿ. ಅವಾಗ ನಾವ್ ಏನ್ ಮಾಡ್ತೀವಿ, ಇದನ್ನ 10 ಮಾರ್ಕ್ಸ್ ಈ 10 ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಇದು 8 ಮಾರ್ಕ್ಸ್ ಬಿದ್ದದಲ್ಲ ಅದನ್ನ ಎಕ್ಸ್ಟ್ರಾ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಎಕ್ಸ್ಟ್ರಾ ಅಂತ, ಸೆಕೆಂಡ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಅ ಎಕ್ಸ್ಟ್ರಾ. ಯಾವ್ದು ಕಡಿಮೆ ಬಿದ್ದಿರ್ತದೆ, ದಟ್ಸ್ ವೈ ಬೆಟರ್ ಯು ರೈಟ್ ಅ ಎಕ್ಸ್ಟ್ರಾ ಕ್ವಶನ್. ಇಲ್ಲಿ ನೀವು ಇದು 3 ಮಾಡ್ಕೊಂಡ್ಬಿಟ್ರೆ ಬೆಟರ್ ಇಲ್ಲೇ. ಓಕೆ, ದೆನ್ ದ ಒನ್ ಮೋರ್ ಈಸ್ ಅ ಟೈಮ್ ಸೀರೀಸ್. ಟೈಮ್ ಸೀರೀಸ್ ಇಸ್ either they may ask a quadratic or exponential method. Quadratic is a y is equals to a plus bx plus cx. Okay. Exponential is equals to y is equals to a into p to the power x. ಇಲ್ಲಿ logarithms ಯೂಸ್ ಮಾಡಿ, it is also called as a logarithmic method. ಈ logarithmic ಯೂಸ್ ಮಾಡಿಬಿಟ್ಟು ಇದನ್ನ ನೀವು ಮಾಡ್ಕೋಬಹುದು. ಓಕೆ, ದಿಸ್ ಇಸ್ ನೋಡಿ, ನಿಮ್ಗೆ ಏನು ಓದಿಲ್ಲ ಅಂತಂದ್ರು 4 ಚಾಪ್ಟರ್ ಮಾಡಿಬಿಟ್ರೆ ಯು ಆರ್ ಗೆಟಿಂಗ್ ಆಸ್ ಅ 77 ಮಾರ್ಕ್ಸ್. 77 ಮಾರ್ಕ್ಸ್. ನೀವು ಇನ್ನೂ ಒಂದು ನಿಮ್ಗೆ ಟ್ರಿಕ್ ಹೇಳ್ಬೇಕಂತಂದ್ರೆ, ಇಲ್ಲಿ 1 ಮಾರ್ಕ್ 2 ಮಾರ್ಕ್ಸ್ ಒಂದು
ನಾನು ನನ್ನ ಟೆಲಿಗ್ರಾಮ್ ಪೇಜಲ್ಲಿ ಇದನ್ನು ಹಾಕಿದ್ದೀನಿ, ಆನ್ಸರ್ ಕೊಟ್ಟಿದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ 5 ಮಾಡೆಲ್ ಕ್ವಶನ್ ಪೇಪರ್ದು. ನೀವು 5 ಮಾಡೆಲ್ ಕ್ವಶನ್ ಪೇಪರಲ್ಲೂ ಏನು ಬಂದದಲ್ಲ ವೈಟಲ್ ಸ್ಟ್ಯಾಟಿಸ್ಟಿಕ್, ಇದರ್ ದ ವೈಟಲ್ ಸ್ಟ್ಯಾಟಿಸ್ಟಿಕ್ ಈಗ 1 ಮಾರ್ಕ್ ದೇ ಮೇ ಆಸ್ಕ್ ಅ ಡೆಫಿನಿಷನ್, ದೇ ಮೇ ಆಸ್ಕ್ ಅ ಫಾರ್ಮುಲಾ. ದೇ ಮೇ ಆಸ್ಕ್ ಅ ಡೆಫಿನಿಷನ್ ಕೇಳ್ಬೋದು ಅಥವಾ ಫಾರ್ಮುಲಾ ಕೇಳ್ಬೋದು. 2 ಮಾರ್ಕ್ಸಿಗೆ ಏನು ಕೇಳ್ಬೋದು? 2 ಮಾರ್ಕ್ಸ್ ಇಸ್ ಅ ಮೆಥಡ್ಸ್ or uses or small problems they may ask. The index number, they may, the vital statistic, they may ask uses, methods, ಅಥವಾ ನಿಮ್ಮ ಕಲ್ಲಿ ಯಾವುದಾದ್ರೂ ಫಾರ್ಮುಲಾಸ್ ಪ್ರಾಬ್ಲಮ್ಸ್, ಸ್ಮಾಲ್ ಪ್ರಾಬ್ಲಮ್ಸ್ ಮಾಡಲಿಕ್ಕೆ ಕೇಳ್ಬೋದಲ್ಲೇ. ಓಕೆ, ದಟ್ ಈಸ್ 1 ಮಾರ್ಕ್ 2 ಮಾರ್ಕ್ಸ್ ನಿಮ್ಗೆ ಕಂಪ್ಲೀಟ್ ಆಗ್ಬಿಡ್ತದ್ದು. ಅದೇನು ಬಿಗ್ ಚಾಪ್ಟರ್ ಇಲ್ಲ. ವೈಟಲ್ ಸ್ಟ್ಯಾಟಿಸ್ಟಿಕ್ ನೀವು ಆರಾಮ್ಸೆ ಇಲ್ಲಿ 1 ಮಾರ್ಕ್ 2 ಮಾರ್ಕ್ಸ್ನ ಮಾಡ್ಕೋಬಹುದು. ಇಂಡೆಕ್ಸ್ ನಂಬರು ಅಲ್ಲೇ ಈ 5 ಮಾಡೆಲ್ ಕ್ವಶನ್ ಪೇಪರ್ನ ಮತ್ತು ನಾ 1 ಮಾರ್ಕ್ 2 ಮಾರ್ಕ್ಸ್ ನಿಮ್ಗಲ್ಲಿ ಅಪ್ಲೋಡ್ ಮಾಡೀನಿ ಒಂದು PDF. ಆ ಅಪ್ಲೋಡ್ ಒಳಗಿನ ಮಾಡ್ಕೊಂಡ್ರು ಸಾಕು ನೀವು 1 ಮಾರ್ಕ್ 2 ಮಾರ್ಕ್ಸ್. ಇಂಡೆಕ್ಸ್ ನಂಬರು, ಡೆಫಿನಿಷನ್ಸ್, ಮ್ಯಾಕ್ಸಿಮಮ್ ದೇ ಆಸ್ಕ್ ಅ ಡೆಫಿನಿಷನ್, ಇಂಡೆಕ್ಸ್ ನಂಬರ್, ಆರ್ ದೇ ಮೇ ಆಸ್ಕ್ ಇನ್ ಅ ಸಿಂಗಲ್ ವರ್ಡ್ ಆರ್ ಅ ಸಿಂಗಲ್ ಸೆಂಟೆನ್ಸ್ ಆರ್ ಸಿಂಗಲ್ ಫಾರ್ಮುಲಾ. 1 ಮಾರ್ಕ್. 2 marks they may ask as a small examples or 2 limitations, methods, 2 methods they may ask. ಇಲ್ಲಿ 2 ಸೆಂಟೆನ್ಸ್ ಇತ್ತು, 2 ಪಾಯಿಂಟ್ಸ್ ಇತ್ತಂದ್ರೆ ಅದು 2 ಮಾರ್ಕ್ಸಿಗೆ ಬರ್ತದ. 1 ಸೆಂಟೆನ್ಸ್ ಇತ್ತು, 1 ಸೆಂಟೆನ್ಸ್ ಆರ್ 1 ವರ್ಡ್ ಇತ್ತಂದ್ರೆ ಇಲ್ಲಿ ನಿಮ್ಗೆ ಅದು 1 ಮಾರ್ಕಿಗೆ ಬರ್ತದ. ಟೈಮ್ ಸೀರೀಸ್ is also not having a much theory, only components you have to do it. Okay, you have to do it all the 4 components with the examples. ನೀವು ಅದರ ಡೆಫಿನಿಷನ್ ವಿತ್ ಎಕ್ಸಾಂಪಲ್ಸ್ ಮಾಡ್ಕೊಂಡ್ರಿ ಅಂದ್ರೆ ಸಾಕು. ಟೈಮ್ ಸೀರೀಸು ಕೂಡ ತೇರಿ ಮಚ್ಚಿಲ್ಲ, ನಿಮಗಿಲ್ಲೇ ತೇರಿ ಭಾಳಿಲ್ಲ, ಮಾಡ್ಕೋಬಹುದು ಅದನ್ನ. ನೀವು ಅದರ ಡೆಫಿನಿಷನ್ಸು, ಎಕ್ಸಾಂಪಲ್ಸು, ಆ ಬಿಸ್ನೆಸ್ ಸೈಕಲ್ ಒಂದು ನೀವು ಚಾರ್ಟ್ ಒಂದು ಮಾಡ್ಕೊಂಡ್ಬಿಟ್ರೆ, ವಾಟ್ ಆರ್ ದ ಫ್ಯಾಕ್ಟರ್ಸ್ ಅದೆಲ್ಲ ಒಂದು ಸ್ವಲ್ಪ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಸಾಕು. ಯು ಆರ್ ಗೆಟಿಂಗ್ ಈಸಿಲಿ ದ 1 ಮಾರ್ಕ್ ಅಂಡ್ 2 ಮಾರ್ಕ್ಸ್ ಕ್ವಶನ್ಸ್. And interpolation and extrapolation is having only 2 marks. 2 marks ಅಲ್ಲಿ 1 ಕ್ವಶನ್ ಬರ್ತದ, 5 marks 1 ಕ್ವಶನ್ ಬರ್ತದ. 2 marks ನಾನು 3 ಕ್ವಶನ್ ಗ್ಯಾರಂಟಿ ಅಂತ ಹೇಳೀನಿ. ಒಂದು ಅಲ್ಲಿ 3 ಇವು ಇದಾವ್, ಇಂಟರ್ಪೊಲೇಷನ್, ಎಕ್ಸ್ಟ್ರಾಪೊಲೇಷನ್, ಡೆಫಿನಿಷನ್ ಕೇಳ್ಬೋದು. ಅದನ್ನ ನಾನು ಇದ್ರೊಳಗೆ ನಿಮ್ಗೆ ಕೊಟ್ಟೀನಿ. ಅದನ್ನ ನೀವು ಮಾಡ್ಕೊಂಡ್ರೆ PDF ಒಳಗೆ ಐತೆ, ಅದನ್ನ ಮಾಡ್ಕೊಂಡ್ರೆ ಸಾಕು. ಅಲ್ಲಿ 3 ಕ್ವಶನ್ ಅಷ್ಟ ಬರ್ಲಿಕ್ಕೆ ಸಾಧ್ಯ. ಓಕೆ, ಆ 3 ಕ್ವಶನ್ ಮಾಡ್ಕೊಂಡ್ಬಿಟ್ರೆ ನೀವು ಯು ಆರ್ ಗೆಟಿಂಗ್ ಆಸ್ ಅ 7 ಮಾರ್ಕ್ಸ್ ಈಸಿಲಿ. ಓಕೆ ಸ್ಟೂಡೆಂಟ್ಸ್, ನೀವು ಬಟ್ ಏನದ ಇಲ್ಲಿ ಮ್ಯಾಕ್ಸಿಮಮ್ ಸ್ವಲ್ಪ ಮಾರ್ಕ್ಸ್ ಒಳಗೆ ಫೇಲ್ ಆಗ್ಬಿಡ್ತಾರ. ಅದು ಫೇಲ್ ಆಗಬಾರ್ದು. ಈ ಇಯರ್ ಈ ವಿಡಿಯೋ ನೋಡಿದವ್ರಂತೂ ಯಾರು ನನ್ಗೆ ಫೇಲ್ ಆಗಬಾರ್ದು ಅನ್ಕೊಳ್ತೀನಿ ನಾನು. ಎಲ್ಲರೂ ಸ್ಕೋರ್ ಮಾಡ್ರಿ. ನಾಟ್ ಓನ್ಲಿ ಅ 77 ಮಾರ್ಕ್ಸ್, ಯು ವಾಚ್ ಮೈ ಅದರ್ ವಿಡಿಯೋಸ್ ಅಂಡ್ ಸ್ಕೋರ್ ಮೋರ್. 100 ಔಟ್ ಆಫ್ 100 ಇಲ್ಲಿ ನೀವು ದಿಸ್ ಈಸ್ ಅ ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಯು ಕ್ಯಾನ್ ಸ್ಕೋರ್ 100 ಔಟ್ ಆಫ್ 100. ನೀವು ಅಲ್ಲಿ ನಂದು ಅದರ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ರೆ 100 ಔಟ್ ಆಫ್ 100 ನೀವು ಸ್ಕೋರ್ ಮಾಡ್ಬೋದು, ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಆಗಿಲ್ಲ ಅಂತಂದ್ರೆ ಇದು 4 ಮಾತ್ರ 70 ಮಾರ್ಕ್ಸ್ ಮಾತ್ರ ನೀವು ನಿಮ್ದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಯು ವಿಲ್ ಸ್ಕೋರ್ ಅಬೌವ್ 70 ಓನ್ಲಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಸಬ್ಸ್ಕ್ರೈಬ್, ಲೈಕ್ ಅಂಡ್ ಕಮೆಂಟ್ ದ ವಿಡಿಯೋ. ಓಕೆ, ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ. ನೆಕ್ಸ್ಟ್ ನಿಮಗೆ ನಾನು ಡಿಗ್ರಿ ಮತ್ತು PG ಲೆವೆಲ್ಲು ಕೂಡ ನಾನು ಸ್ಟ್ಯಾಟಿಸ್ಟಿಕ್ಸ್, ನಿಮ್ಮ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಆಯಿತು, ಈಗ NUPL ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅದೆಲ್ಲ ಬರ್ತದೆ. ಅದನ್ನು ಕೂಡ ನಾನು ವಿಡಿಯೋ ಮಾಡಬೇಕಂತ ಪ್ಲಾನ್ ಮಾಡಿದ್ದೀನಿ. ಈಗ ಅದೆಲ್ಲ ನಿಮಗೆ ಕೊಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.